ಎಂತಹ ಅದ್ಭುತವಾದಂತಹ ದಿನ ಕ್ಷಣ ಅದಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇರುವಂತದ್ದು ಇವತ್ತು ಧರ್ಮ ಧ್ವಜ ಉದ್ಘಾಟನೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆಗ್ತಾ ಇದೆ ಸೊ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ಹೌದು ಬಹಳ ನೆನಪಿನಲ್ಲಿ ಇಟ್ಕೊಂಡು ಬೇಕಾದಂತಹ ದಿನ ಅಂತ ಹೇಳ್ಬೋದು 500 ವರ್ಷದ ಒಂದು ಕಾಯುವಿಕೆಗೆ ತೆರೆ ಬಿದ್ದಂಥ ದಿವಸ ಅಂತ ಹೇಳ್ಬೋದು ಧರ್ಮ ಧ್ವಜಾರೋಹಣ ಅಂದರೆ ನಮ್ಮ ದೇವಸ್ಥಾನದ ಪೂರ್ತಿ ಕೆಲಸಗಳು ಪೂರ್ಣಗೊಂಡು ಈ ಧರ್ಮ ಧ್ವಜಾರೋಹಣ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ ಈ ಒಂದು ವಿಷಯನೇ ಬಹಳ ಹೆಮ್ಮೆಯ ವಿಷಯ ಯಾಕಂದರೆ 2 ವರ್ಷಗಳ ಹಿಂದೆ ಗರ್ಭಗುಡಿ ಪೂರ್ಣಗೊಂಡಿತ್ತು ಭಾಳಷ್ಟು ಕೆಲಸ ಬಾಕಿ ಇತ್ತು ಆ ನಿಟ್ಟಿನಲ್ಲಿ ಮೂಲ ವಿಗ್ರಹವಾದ ರಾಮಲಲ್ಲ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದರು ನಂತರದಲ್ಲಿ ನಮ್ಗೆ ಇನ್ನೊಂದು ಕಾಯ್ತಾ ಇದ್ವಿ ಯಾವಾಗಪ್ಪ ಇದು ಪೂರ್ತಿಗೊಳ್ಳುತ್ತೆ ಅಂತ ಇವತ್ತು ಆ ಸಮಯ ಎದುರು ನೋಡ್ತಾ ಇದ್ದೀವಿ ಎದುರು ಇದು ನೋಡಲಿಕ್ಕೆ ಸಿಕ್ಕಿದೆ ಈ ಒಂದು ಧರ್ಮ ಧ್ವಜಾರೋಹಣ ನಾವು ಧಾರ್ಮಿಕವಾಗೂ ಸಹ ನೋಡ್ಬೋದು ಇದು ಬಹಳ ಒಂದು ಮಾನ್ಯತೆಯನ್ನು ಪಡೆದಿರುತ್ತೆ ನಮ್ಮ ಪೂರಿ ಜಗನ್ನಾಥ ಮಂದಿರದಲ್ಲೂ ಸಹ ನೀವು ಈ ಒಂದು ಧರ್ಮ ಧ್ವಜಾರೋಹಣವನ್ನು ದಿನನಿತ್ಯ ಮಾಡುವಂಥ ಕಾರ್ಯವನ್ನು ನಾವು ನೋಡ್ತಾ ಬಂದಿದ್ವಿ ಆದರೆ ಇವತ್ತು ನಮ್ಮ ರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಈ ಒಂದು ಕೆಲಸ ಆಗ್ತಾಯಿದೆ ಬಹಳ ಒಂದು ಸಂತೋಷದ ಮತ್ತು ಬಹಳ ಒಂದು ಅವಿಸ್ಮರಣೀಯ ದಿನವಾಗಿ ನಾವು ಭಾವಿಸ್ತೇನೆ ಇಲ್ಲ ನನಗೆ ಏನಾಯಿತು ಧರ್ಮಧ್ವಜ ಬಗ್ಗೆ ಅಷ್ಟೇ ಮಾಹಿತಿ ನನಗೆ ಅಷ್ಟು ತೆಗೆದುಕೊಂಡಿಲ್ಲ ಯಾಕಂದರೆ ನಾವು ಸಾಮಾನ್ಯವಾಗಿ ಶಿಲ್ಪಶಾಸ್ತ್ರ ಮತ್ತು ಶಿಲ್ಪದ ಬಗ್ಗೆ ಮೂಲ ವಿಗ್ರಹಗಳ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡ್ತೇವೆ ಆದರೆ ಧರ್ಮಧ್ವಜವು ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಮಾಡುವಂಥದ್ದು ನಾವು ಕಂಡು ಬಂದಿದೆ ಒಂದು ಹೇಳಿದಾಗೆ ಧಾರ್ಮಿಕ ಸಾಂಕೇತಿಕವಾಗಿ ದೇವಸ್ಥಾನ ಪೂರ್ಣಗೊಂಡಿದೆ ಅನ್ನೋ ಒಂದು ಸಾಂಕೇತಿಕವಾಗಿ ಈ ಒಂದು ಧರ್ಮ ಧ್ವಜಾರೋಹಣವನ್ನು ಮಾಡ್ತಾರೆ ಈ ಒಂದು ಸಮಯನೂ ಸಹ ಅದೇ ಹೇಳ್ಬೋದು ನಮ್ಮ ರಾಮ ಭಕ್ತರಿಗೆ ಪ್ರಪಂಚಾದ್ಯಂತ ಇರುವ ರಾಮ ಭಕ್ತರಿಗೆ ಒಂದು ಹೇಳುವಂಥ ಸಮಯ ದೇವಸ್ಥಾನದ ಕೆಲಸ ಪೂರ್ಣಗೊಂಡಿದೆ ಅಂತ ಅದು ಒಂದು ಜವಾಬ್ದಾರಿನೂ ಸಹ ಹೌದು ಆ ಜವಾಬ್ದಾರಿಯನ್ನು ಭಾಳ ಅಚ್ಚುಕಟ್ಟಾಗಿ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ನವರು ಮಾಡ್ತಾಯಿದ್ದಾರೆ ಆ ಒಂದು ಕೆಲಸವನ್ನು ಸಹ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಮಾಡ್ತಾ ಇರೋದು ಸಹ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಯಾಕಂದರೆ ಅವರು ಸಹ ಭಾಳಷ್ಟು ರಾಮ ಭಕ್ತರು ನಾವು ಒಂದು ಚೂರು ಅದರ ಬಗ್ಗೆ ಹಿಂದೆ ತಿರುಗಿ ನೋಡೋದಾದರೆ ಪ್ರತಿಷ್ಠಾಪನೆ ಸಮಯದಲ್ಲೂ ಸಹ ಅವರು ಉಪವಾಸವನ್ನು ಇದ್ದು ಸರಿಯು ನದಿಯಲ್ಲಿ ಸ್ನಾನ ಮಾಡುವಂಥದ್ದು ಆಗಿನ ಸಮಯದಲ್ಲಿ ಬಹಳ ಚಳಿಯ ಸಮಯ ಸರಿಯು ನದಿಯಲ್ಲಿ ಸ್ನಾನ ಅರುಣ್ ಯೋಗಿರಾಜ್ ಅವರ ಎಲ್ರಿಗೂ ಕೂಡ ಇಂತಹ ಯೋಗ ಸಿಗಲ್ಲ ಅಂತ ಅನ್ಸುತ್ತೆ ತಾವು ಪ್ರಧಾನಿಯವ್ರ ಬಗ್ಗೆ ಹೇಳಿದ್ರಿ ಅವರ ವ್ರತಾಚರಣೆ ಬಗ್ಗೆ ಮಾತನಾಡ್ತಾ ಇದ್ರಿ ಸೊ ಈ ಸಂದರ್ಭದಲ್ಲಿ ನಾನು ಒಂದು ಹೇಳೋದಾದ್ರೆ ಭೂಮಿ ಪೂಜೆಯಿಂದ ಹಿಡಿದು ರಾಮನ ಪ್ರಾಣ ಪ್ರತಿಷ್ಠಾಪನೆಯಿಂದ ಹಿಡಿದು ಧರ್ಮ ಧ್ವಜ ಪ್ರತಿಷ್ಠಾಪನೆಯವರೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರೇ ಇದ್ದಾರೆ ಅವರ ಕೈಯಿಂದಲೇ ಎಲ್ಲ ಕಾರ್ಯಗಳಾಗ್ತಾ ಇರುವಂಥದ್ದು